ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ನೋಡ್ಬೋದು ನಿಫ್ಟಿ 0.85% ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ರಿ 1.48% ಬಿದ್ದೈತಿ ಮತ್ತು ಸೆನ್ಸೆಕ್ಸ್ 0.87% ಬಿದ್ದೈತಿ. ಅಂತಂದ್ರೆ ವೀಕ್ಷಕರೇ, ಇವತ್ತು ಮೂರು ಇಂಡೆಕ್ಸ್ ಭಾಳ ಬಿದ್ದಾವ ನೋಡ್ರಿ. ವೀಕ್ಷಕರೇ, ಮಾರ್ಕೆಟ್ ಬೀಳಾಕ ಇವತ್ತು ಯಾವುದು ಗ್ಲೋಬಲ್ ಫ್ಯಾಕ್ಟರ್ಸ್ ಏನೂ ಇಲ್ಲ. ಇವತ್ತು ಮಾರ್ಕೆಟ್ ಬೀಳಾಕ ಮೇನ್ ಕಾರಣ ಏನಂತಂದ್ರೆ HDFC ಬ್ಯಾಂಕ್. ಇವತ್ತು ನೋಡ್ಬೋದು HDFC ಬ್ಯಾಂಕ್ 3.26% ಬಿದ್ದೈತಿ. ವೀಕ್ಷಕರೇ, HDFC ಬ್ಯಾಂಕ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಐತಿ. ಇದ್ರದ ವೇಟೇಜ್ ಭಾಳ ಐತಿ ನಮ್ಮ ಇಂಡೆಕ್ಸ್ನಾಗ HDFC ಬ್ಯಾಂಕ್. ನಾನು HDFC ಬ್ಯಾಂಕ್ 3%ಕಿಂತ ಹೆಚ್ಚು ಬಿದ್ದಿದ್ರಿಂದ ಇವತ್ತು ನಮ್ಮ ಮೂರು ಇಂಡೆಕ್ಸ್ ಭಾಳ ಬಿದ್ದಾವ. HDFC ಬ್ಯಾಂಕ್ ಬಿಡಾಕ್ ಮೇನ್ ರೀಸನ್ ಏನಂತ ಈಗ ತಿಳ್ಕೊಳ್ಳೋಣ ನೋಡ್ರಿ. ನೋಡ್ಬೋದು ವೀಕ್ಷಕರೇ, ನಾ 2 ತಿಂಗಳ ಹಿಂದೆ ಇದು ನ್ಯೂಸ್ ಕವರ್ ಮಾಡಿದ್ನಿ. HDFC ಬ್ಯಾಂಕ್ನಾಗ MSCI ಇಂಡೆಕ್ಸ್ ಇತ್ಲಾರಿ ಮಾರ್ಗನ್ ಸ್ಟ್ಯಾನ್ಲಿ ಅವ್ರದ ವೇಟೇಜನ್ನು ಹೆಚ್ಚು ಮಾಡೋರಿದ್ರು HDFC ಬ್ಯಾಂಕ್ನಾಗ. ಈಗನು ಹೆಚ್ಚು ಮಾಡತ್ತಾರ ಅವ್ರ. ಆ ಹೆಚ್ಚು ಮಾಡೋದ್ರಿಂದ $3.8 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬರ್ತೈತಿ HDFC ಬ್ಯಾಂಕ್ನಾಗ ಅಂತ ಅನುಮಾನ ಇತ್ತು. ಈಗನು $3.8 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬರತೈತಿ. ಬಟ್ ಅಂದ್ರೂ ಯಾಕೆ ಬಿತ್ತಂತಂದ್ರೆ ವೀಕ್ಷಕರೇ, $3.8 ಬಿಲಿಯನ್ ಎರಡು ಹಂತನಾಗ ಬರೋ ಇದಾವಂತ್ರಿ ರೊಕ್ಕ. ಒಮ್ಮೆ $3.8 ಬಿಲಿಯನ್ ಇನ್ವೆಸ್ಟ್ ಮಾಡೋರು ಇಲ್ರಿ MSCI ಇಂಡೆಕ್ಸ್ದವ್ರು. ಎರಡು ಹಂತನಾಗ ಇನ್ವೆಸ್ಟ್ ಮಾಡೋರು ಇದಾರ. ಇದು ಅನುಮಾನ ಇಲ್ಲ ಐತ್ರಿ ಮಾರ್ಕೆಟಿಗೆ ಏನು ಅನುಮಾನ ಇತ್ತಂದ್ರೆ $3.8 ಬಿಲಿಯನ್ ಒಮ್ಮೆನ ಇನ್ವೆಸ್ಟ್ ಮಾಡ್ತಾರಂತ ಅನುಮಾನ ಇತ್ತ. ನಾನು ಪ್ರಾಫಿಟ್ ಬುಕ್ಕಿಂಗ್ ಬಂದಿದ್ರಿಂದ ಇವತ್ತು ಸ್ಟಾಕ್ ನೋಡ್ಬೋದು ನೀವು 3.26% ಬಿದ್ದೈತಿ. ವೀಕ್ಷಕರೇ, ಇದೇನ್ರಿ ತಪ್ಪಿ HDFC ಬ್ಯಾಂಕ್ ಇನ್ನೂ ಒಂದು 2-3% ಬಿತ್ತಂದ್ರೆ ಇದನ್ನು ಬೈಯಿಂಗ್ ಅಪಾರ್ಚುನಿಟಿ ಆಗಿ ತೋರಿ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ಅನ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ವೀಕ್ಷಕರೇ, ಇದು ಕಂಪ್ನಿದ ಏನೂ ಪ್ರಾಬ್ಲಮ್ ಇಲ್ಲ. ಇದು ಬರೀ ಅನುಮಾನ ಇತ್ತು $3.8 ಬಿಲಿಯನ್ ಅಂತ ಬರ್ತೈತಿ MSCI ಇಂಡೆಕ್ಸ್ದಿಂದ ಅಂತ ಬರತೈತಿ. ಬಟ್ 2 ಹಂತಲೇ ಬರತೈತಿ ಅಂತ ಬೀಳತೈತಿ. ಇದೇನು ದೊಡ್ಡ ರೀಸನ್ ಇಲ್ಲ ತೇತ್ರಿ. ಈ ವೀಕ್ಷಕರೇ, ಬರೀ 2ನೇ ನ್ಯೂಸು ಕವರ್ ಮಾಡೋಣ. 2ನೇ ನ್ಯೂಸು MSCI ಇಂಡೆಕ್ಸ್ ಇದ್ದನ ಐತಿ. ಅದೇನಂತ ನೋಡ್ರಿ ವೀಕ್ಷಕರೇ, 2023 ಅಡಾನಿ ವಿರುದ್ಧ ಹಿಡನ್ಬರ್ಗ್ ಅವರ ಒಂದು ರಿಪೋರ್ಟನ್ನು ಬಿಟ್ಟಿರ. ಆ ರಿಪೋರ್ಟದಿಂದ ಅಡಾನಿ ಗ್ರೂಪದ ಎಲ್ಲ ಸ್ಟಾಕ್ಗೆ ಭಾಳ ದೊಡ್ಡ ಪೆಟ್ಟು ಬಿದ್ದಿತ್ತು. ಮತ್ತೊಂದು ಏನು ಪೆಟ್ಟು ಬಿದ್ದಿತ್ತು ಅಂದ್ರೆ ವೀಕ್ಷಕರೇ, MSCI ಇಂಡೆಕ್ಸ್ನಾಗ ನಿರ್ಬಂಧಗಳನ್ನು ಹಚ್ಚಿರ ಅಡಾನಿ ಗ್ರೂಪದ ಸ್ಟಾಕ್ಗಳು. ಆ ನಿರ್ಬಂಧವನ್ನು ಇವತ್ತು ತೆಗೆದ MSCI ಇಂಡೆಕ್ಸ್ನಾಗ ಅಡಾನಿ ಗ್ರೂಪದ ಸ್ಟಾಕನ್ನು ಆ್ಯಡ್ ಮಾಡಿದಾರೆ ನೋಡ್ರಿ. ಅದ ವೀಕ್ಷಕರೇ, ಅಡಾನಿ ಗ್ರೂಪ್ಗೆ ಪಾಸಿಟಿವ್ ಮಾತ್ರ ಇದೆ ಅಡಾನಿದು ಎಲ್ಲ ಶೇರ್ಗಳ್ಗೆ. ತಿಳಿದ್ರಿ ವೀಕ್ಷಕರೇ, ನಿನ್ನೇನೋ ಮೊನ್ನೆನೋ ಬಿಟ್ಟಿರ ಹಿಡನ್ಬರ್ಗ್ ಅವರ ಅಡಾನಿ ವಿರುದ್ಧ. ಬಟ್ ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ MSCIದವ್ರ. ಅಂತಂದರೆ ಇದೊಂದು ಪಾಸಿಟಿವ್ ಮಾತಾಗ್ತೈತಿ ಅಡಾನಿ ಗ್ರೂಪದ ಎಲ್ಲ ಸ್ಟಾಕ್ಗಳ್ಗೆ. ಬರೀ ವೀಕ್ಷಕರೇ, ನಾ ಈಗ ನಿಫ್ಟಿ ಗೇನರ್ ಮತ್ತು ನಿಫ್ಟಿ ಲೂಸರನ್ನು ನೋಡ್ರಿ. ಇವತ್ತು ನಿಫ್ಟಿ ಟಾಪ್ ಗೇನರ್ ಯಾವಿದ್ದು ಅಂತಂದರೆ ಟೈಟನ್ ನೋಡ್ರಿ 1.93% ಇರೈತಿ. ಅಪೋಲೋ ಹಾಸ್ಪಿಟಲ್ 1.50% ಇರೈತಿ. ಟಾಟಾ ಕನ್ಸ್ಯೂಮರ್ 0.86% ಇರೈತಿ. ಮತ್ತು ಡಾಕ್ಟರ್ ರೆಡ್ಡೀಸ್ 0.78% ಇರೈತಿ. ಮತ್ತು HCL ಟೆಕ್ 0.55% ಇರೈತಿ. ಮತ್ತೀಗ ಟಾಪ್ ಲೂಸರನ್ನು ನೋಡ್ರಿ. BPCL -3.54% ಬಿದ್ದೈತಿ. HDFC ಬ್ಯಾಂಕ್ 3.26% ಬಿದ್ದೈತಿ. HDFC ಲೈಫ್ 2.78% ಬಿದ್ದೈತಿ. ಶ್ರೀರಾಮ್ ಫೈನಾನ್ಸ್ 2.53% ಬಿದ್ದೈತಿ. ಮತ್ತು ONGC 2.14% ಬಿದ್ದೈತಿ. ನೋಡ್ರಿ ವೀಕ್ಷಕರು, ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋನ ನೋಡೋಣ. ಇವತ್ತು ನೋಡ್ರಿ 1981 ಸ್ಟಾಕ್ಗಳು ಬೀಳತ್ತಿದ್ದು ಮತ್ತು 759 ಸ್ಟಾಕ್ಗಳು ಏರತ್ತಿದ್ದು. ಅಂತಂದ್ರೆ ಇವತ್ತು ಬೀಳೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ತು. ವೀಕ್ಷಕರೇ, ಬರೀ ಈಗ ನಾವು FIs DIs ಡೇಟಾನ ನೋಡ್ರಿ ವೀಕ್ಷಕರೇ, ಇವತ್ತು DIs 1239 ಕೋಟಿ ಬೈಯಿಂಗ್ ಮಾಡ್ಯಾರ ಮತ್ತು FIs 2107 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಅಂತಂದ್ರೆ FIs ಸೆಲ್ಲಿಂಗ್ ಮಾಡತ್ತಾರ, DIs ಬೈಯಿಂಗ್ ಮಾಡತ್ತಾರ. ತಿಳಿತ್ರಿ ವೀಕ್ಷಕರೇ, ಇಷ್ಟೇ ಐತಿ ಇವತ್ತಿನ ನ್ಯೂಸ್. ಈ ವಿಡಿಯೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಬರೀ ನ್ಯೂಸ್ ಇಡಂಗಿಲ್ಲ, ಕಲಿಸುತ್ತಿರ್ತೇನೆ. ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಿಳಿತ್ರಿ ವೀಕ್ಷಕರೇ, ಈ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.